ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ, ನೀವೆಲ್ಲ ಬಿಜೆಪಿಯವರು ಸೇರಿ ಎನ್ಡಿಎವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರನ್ನ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ನಾವು ಈ ನರೇಗಾನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು, ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದು ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ ಡಿಕೆ ಹೊಡೆದ್ಬಿಟ್ಟವನೇ ದುಡ್ಡು ಅಂತ ಪ್ರೈಸ್ ಕೊಟ್ರು. ಯಾಕೆ ಕೊಟ್ರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು. ಬಿಜೆಪಿಯವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ. ಆಯ್ತಾ? ನಿಮ್ದು ಏನಿದೆ ಅಂತ ಯಾರು ತಪ್ಪು ಮಾಡಿದ್ರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ ಸರ್ಕಾರ ಐತಲ್ಲ, ಏನ್ ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾರೋ ಒಬ್ರು ಇಬ್ರು ತಪ್ಪು ಮಾಡ್ತಾರೆ ಅಂತಾರೆ ಮೂಗನೆ ಕುಯ್ದು ಬಿಡಕ್ಕಾಗ್ತಿದ್ದಾ? ಸಾಧ್ಯ ಇಲ್ಲ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಏನಂದ್ರೆ 6,000 ಪಂಚಾಯತಿಗಳೇನಿದೆ, ಗಾಂಧೀಜಿ ಹೆಸರನ್ನ ಅಳಿಸಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ.